ಹಾಯ್ ಫ್ರೆಂಡ್ಸ್, ಶಿವ ಆರ್ಟ್ಸ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕ್ಯಾನ್ಸರ್ ರೋಗ ನಿರೋಧಕ ಔಷಧಿ ಗಿಡ ಮತ್ತು ಹಣ್ಣಿನ ಫಲ ಕೊಡುವ ಗಿಡವನ್ನು ಸಸಿಯನ್ನು ಹೇಗೆ ನೆಡುವುದು, ಹಚ್ಚುವುದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಇದಕ್ಕೆ ಈ ಥರ ಒಂದು ನೀಟಾಗಿ ಅಗಲವಾದ ಗುಂಡಿಯನ್ನು ತಗೋಬೇಕು. ಅದಾದಮೇಲೆ ಒಂದಿಷ್ಟು ಮಣ್ಣನ್ನು ಶೇಖರಣೆ ಮಾಡ್ಕೋಬೇಕು, ಪುಡಿ ಮಣ್ಣನ್ನು. ಅದಾದಮೇಲೆ ಎರೆಹುಳು ಗೊಬ್ಬರ ಅಂದರೆ ಸಗಣಿ ಗೊಬ್ಬರ, ಈ ಥರ ಸಗಣಿ ಗೊಬ್ಬರನ್ನ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ, ಸಗಣಿ ಗೊಬ್ಬರ ಯಾವ ಥರ ಇದೆ ಅಂತ. ಇದು ನಾನು ರೈತರ ಹಿತ್ತಲದಿಂದ ತಂದಿರೋದು. ಈ ಥರ ಇದೆ, ಎಷ್ಟು ನೀಟಾಗಿದೆ ಅಂತ ನೋಡಿ. ಈ ಗೊಬ್ಬರನ ಪ್ಯೂರ್ ಸಗಣಿಯಿಂದ ರೆಡಿ ಮಾಡಿರೋ ಗೊಬ್ಬರ, ಎರೆಹುಳು ಗೊಬ್ಬರ ನೋಡಿ ಎಷ್ಟು ನೀಟಾಗಿದೆ. ಇವಾಗ ಈ ಥರ ಗೊಬ್ಬರ ಮತ್ತು ಮಣ್ಣನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡು ಬನ್ನಿ, ಇವಾಗ ನೀಟಾಗಿ ಪ್ಲಾಂಟ್ ಮಾಡೋಣ. ಯಾವ ಥರ ಹಚ್ಚೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ನೋಡಿ, ಈ ಥರ ಗುಂಡಿ ಇರುತ್ತಲ್ವ, ಇದಕ್ಕೆ ಮೊದಲು ಒಂದು ಬುಟ್ಟಿ ಸಗಣಿ ಗೊಬ್ಬರನ ಹಾಕ್ಕೋಬೇಕು. ನೀಟಾಗಿ ಒಂದು ಬುಟ್ಟಿ ಸಗಣಿ ಗೊಬ್ಬರ ಹಾಕ್ಕೊಂಡು ನೆಕ್ಸ್ಟ್ ಬಂದು ಇದರಲ್ಲಿರೋ ಕಸ ಕಡ್ಡಿ ಎಲ್ಲ ತೆಗೆದು ಆಚೆ ಬಿಸಾಕಿ. ನೋಡಿ, ಇದು ಅದೆಂಥದ್ದು ಹೋಗೋದ್ನಲ್ಲ ನಾನು ಅದು ಈ ಕೊರಕಲು ಹುಳು ಅಂತ, ಅದು ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಇರುತ್ತೆ. ಅದನ್ನು ಸ್ವಲ್ಪ ಅಂಥವೆಲ್ಲ ಹುಳುಗಳು ಇದ್ದರೆ ತೆಗಿಬೇಕು. ಮತ್ತು ನಾವು ಸಣ್ಣ ಸಸಿಯಾಗಿರೋದ್ರಿಂದ ಅದು ಕೊರಿಬಾರ್ದಲ್ವ, ಅದಕ್ಕೆ. ಇವಾಗ ನೋಡಿ, ಮಣ್ಣು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೊದಲು ಸಗಣಿ ಗೊಬ್ಬರ ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ ಮಣ್ಣು ಮಿಕ್ಸ್ ಮಾಡಿಕೊಂಡು, ಇದಾದಮೇಲೆ ನೆಕ್ಸ್ಟ್ ಮತ್ತೆ ಸಗಣಿ ಗೊಬ್ಬರ ಹಾಕೋಬೇಕಾಗುತ್ತೆ. ಬನ್ನಿ ನೋಡಿ, ಈ ಥರ ಇದೆ. ನೆಕ್ಸ್ಟ್ ಸಗಣಿ ಗೊಬ್ಬರ ಹಾಕ್ಕೊಂಡು ಚೆನ್ನಾಗಿ ಮಣ್ಣು ಮತ್ತು ಸಗಣಿ ಗೊಬ್ಬರ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಬನ್ನಿ, ಇದು ನೋಡಿ ಪ್ಲಾಂಟ್ ಇದೆ ಅಲ್ವಾ, ಕೆಳಗಡೆ ಕವರ್ ಕೊಟ್ಟಿರ್ತಾನೆ ಒಂದು. ಅಂದರೆ ಇದು ಆನ್ಲೈನಲ್ಲಿ ತರಿಸಿರೋದು. ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ತರಿಸ್ಕೋಬೋದು. ನೋಡ್ಬೋದು, ಈ ಥರ ಕವರ್ ನೀಟಾಗಿ ಕವರ್ ಕಟ್ ಮಾಡಿಕೊಂಡು, ಡ್ಯಾಮೇಜ್ ಆಗದೋ ಥರ. ಡ್ಯಾಮೇಜ್ ಆದರೆ ಮತ್ತೆ ಅದು ಚೆನ್ನಾಗಿ ಬೆಳೆಯಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಈ ಥರ ನೀಟಾಗಿ ಕವರ್ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ಇವಾಗ ಬನ್ನಿ, ಇವಾಗ ಇದಕ್ಕೆ ಒಂದು ನೀಟಾಗಿ ಸಗಣಿ ಗೊಬ್ಬರ ಮಣ್ಣು ಎಲ್ಲ ಮಿಕ್ಸ್ ಮಾಡಿರೋ ಗುಂಡಿಗೆ ಹಾಕೋಣ. ಇವಾಗ ನೀಟಾಗಿ ಏನು ಮಾಡೋಣ ನೋಡಿ, ಈ ಥರ ಎಲ್ಲ ನೀಟಾಗಿ ಹಾಕ್ಕೊಂಬಿಟ್ಟು ನೆಡೋಣ. ಅಂದರೆ ಈ ಥರ ಎಲ್ಲ ನೀಟಾಗಿ ಸಗಣಿ ಗೊಬ್ಬರ ಮಣ್ಣು ಎಲ್ಲ ಮಿಕ್ಸ್ ಚೆನ್ನಾಗಿದ್ದರೆ ಪ್ಲಾಂಟ್ ಚೆನ್ನಾಗಿ ಬೆಳೆಯುತ್ತೆ ಅಂತ. ಬರೀ ಸಗಣಿ ಗೊಬ್ಬರ ಹಾಕಿದರೆ ಅಷ್ಟೇ ಚೆನ್ನಾಗಿ ಬೆಳೆಯೋಲ್ಲ, ಮಣ್ಣು ಕೂಡ ಮಿಕ್ಸ್ ಇರಬೇಕು. ಮಣ್ಣು ಕೂಡ ಮಿಕ್ಸ್ ಇದ್ದರೆ ಈ ಥರ ನೋಡಿ, ಈ ಥರ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಮತ್ತೆ ಒಂದು ಬುಟ್ಟಿ ಸಗಣಿ ಗೊಬ್ಬರ ಹಾಕೋಣ. ಅಲ್ಲ, ಈ ಥರ ಮತ್ತೆ ನೆಕ್ಸ್ಟ್ ಸಗಣಿ ಗೊಬ್ಬರ ಹಾಕಿಬಿಟ್ಟು, ಇಲ್ಲಿ ಬಂತು ನೋಡಿ, ಇದು ಕೊರಕಲು ಹುಳು ಅಂತ, ಗೊಣ್ಣೆ ಹುಳು ಅಂತಲೂ ಕರೀತಾರೆ. ನೋಡಿ, ಇಲ್ಲೊಂದಿದೆ. ಇವೆಲ್ಲ ಇರಬಾರ್ದು, ಇದು ಬಿಟ್ಟರೆ ಅಲ್ಲೇ ಮತ್ತು ಬೇರೆ ಸಮೇತನ ಕೋರ್ಕೊಂತ ಕತ್ಕೊಂಡ್ಬಿಟ್ರೆ ಗಿಡ ಚೆನ್ನಾಗಿ ಬೆಳಲ್ಲ. ಅವನ್ನೆಲ್ಲ ಸಗಣಿ ಗೊಬ್ಬರದಲ್ಲಿ ನೋಡಬೇಕು. ನೋಡಿ, ಇವಾಗ ಮತ್ತೆ ಸಗಣಿ ಗೊಬ್ಬರ ಮಿಕ್ಸ್, ಈ ಥರ ಸಗಣಿ ಗೊಬ್ಬರ ಮಿಕ್ಸ್ ಮಾಡಿಕೊಂಡು ಇವಾಗ ಮತ್ತೆ ಮಣ್ಣು ಅದರ ಮೇಲೆ
ನೋಡಿ ಈಗ ಎಷ್ಟು ಸಲ ನಾನು ಸಗಣಿ ಗೊಬ್ಬರ ಹಾಕಿದೆ, 3 ಸಲ ಸಗಣಿ ಗೊಬ್ಬರ ಹಾಕಿದೆ. ಅಂದರೆ ಮೊದಲೇ ಒಂದು ಖಾಲಿ ಗುಂಡಿಗೆ ಒಂದು ಬುಟ್ಟಿ ಸಗಣಿ ಗೊಬ್ಬರ, ಅದಾದಮೇಲೆ ಮಣ್ಣು, ಮತ್ತು ನೆಕ್ಸ್ಟು ಸಗಣಿ ಗೊಬ್ಬರ, ಅದಾದಮೇಲೆ ಮತ್ತೆ ಮಣ್ಣು, ಅದಾದಮೇಲೆ ಲಾಸ್ಟಿಗೆ ಒಂದು ಬುಟ್ಟಿ ಮತ್ತು ಸಗಣಿ ಗೊಬ್ಬರ. ಅಂದರೆ ಎರಡು ಮಿಕ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಬರೀ ಸಗಣಿ ಗೊಬ್ಬರ ಹಾಕಿದರೆ, ಸಗಣಿ ಗೊಬ್ಬರನೇ ಹಾಕಿದರೆ ಇದಾಗಲ್ಲ. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಮಣ್ಣು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಗಿಡದ ಸುತ್ತಲೂ, ಅಂದರೆ ಕರೆಕ್ಟಾಗಿ ಆ ಬೇರು ಹತ್ರನೇ ಅಲ್ವಾ, ಬಡ್ಡಿಗೆ ಅಲ್ಲ, ಸ್ವಲ್ಪ ಅದು 1-4 ಇಂಚ್ ಗ್ಯಾಪ್ ಬಿಟ್ಟು ತುಳಿಬೇಕು. ಅದನ್ನು ಬೇಕು. ಅದು ಮೀದರೆ ಈ ಥರ ನೀಟಾಗಿ ಗಿಡ ಕೂರುತ್ತೆ. ಈ ಹುಲ್ಲು ಹಾಕಿದ್ದೇನಲ್ವ, ಬಿಳಿ ಹುಲ್ಲು ಅಂತ, ಭತ್ತದ ಹುಲ್ಲು, ಅದು ತಂಪಿಡಿಲಿ ಅಂತ, ನೀರು ಹಾಕಿದಾಗ ಸ್ವಲ್ಪ ತಂಪಿಡಿಲಿ ಅಂತ ಆ ಹುಲ್ಲನ್ನು ಮಿಕ್ಸ್ ಮಾಡಿ ಮೇಲ್ಗಡೆ ಹಾಗೆ ಹಾಕಿದ್ದೀನಿ. ಇವಾಗ ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ. ನೋಡಿ ಇದೇ ಗಿಡ ಲಕ್ಷ್ಮಣ ಫಲ ಗಿಡ ಅಂತ. ಇದು ನಿಮಗೆ ಕ್ಯಾನ್ಸರ್ ರೋಗಕ್ಕೂ ಔಷಧಿ ಗಿಡ ಅಂತ ಹೇಳ್ತಾರೆ. ನೋಡಿ ಎಷ್ಟು ನೀಟಾಗಿದೆ ಎಲೆಗಿದೆ ಅಂತ. ಈ ಎಲೆ ಕೂಡ ಕ್ಯಾನ್ಸರ್ ರೋಗಕ್ಕೆ, ಮಹಾಮೌರಿ ಕ್ಯಾನ್ಸರ್ ರೋಗಕ್ಕೆ ಮದ್ದು ಅಂತ ಹೇಳ್ತಾರೆ. ಅದಕ್ಕೆ ಫ್ರೆಂಡ್ಸ್, ಇನ್ನೂ ಹೆಚ್ಚಿನ ವಿಡಿಯೋ ಮಾಡ್ತಾ ಇರ್ತೀವಿ ನಾವು. ಮುಂದಿನ ದಿನದಲ್ಲಿ ಇದು ಯಾವ ಥರ ಬೆಳೆಯುತ್ತೆ, ಹೇಗೆ ಬೆಳೆಯುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೀವು ಈ ಥರ ಗಿಡನ ಆನ್ಲೈನಲ್ಲಿ ಬೇಕಾದರೂ ತರಿಸ್ಕೋಬೋದು, ಇಲ್ಲ ನಿಮ್ಮ ಹತ್ತಿರದ ನರ್ಸರಿಯಲ್ಲಿ ಹೋಗಿ ತರಿಸ್ಕೋಬೋದು. ಧನ್ಯವಾದಗಳು.